ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಅಧ್ಯಾಯ 8 ಪರಿಮಾಣಗಳ ಹೋಲಿಕೆ. ಈ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣಪ್ಪ, ಅಭ್ಯಾಸ 8.2 ಅನ್ನ ಬಿಡಿಸೋಣ. ಹಾಗಾದ್ರೆ ಅಭ್ಯಾಸ 8.2 ಅಲ್ಲಿ 7ನೇ ಪ್ರಶ್ನೆ ಏನೈತ್ ನೋಡ್ರಿ. ಗೌಳಿಕ ಅಂದ್ರ ಹಾಲ್ ಮಾರವ್ ನಾವೇನಂತೀವಿ, ಗೌಳಿಕ ಅಂತೇವಿ. ಅವ 2 ಎಮ್ಮಿಗಳನ್ನ ಏನ್ ಮಾಡ್ತಾನಪ್ಪ, 20,000 ರೂಪಾಯಿಗೆ ಮಾರಾಟ ಮಾಡ್ತಾನ. 1 ಎಮ್ಮಿಗೆ 20,000. 1 ಎಮ್ಮಿಗೆ ಎಷ್ಟು, 20,000 ರೂಪಾಯಿ ಕೊಟ್ಟವ ಮಾರಾಟ ಮಾಡ್ತಾನ. ಅವನಿಗೆ ಒಂದರ ಮೇಲೆ 5% ಲಾಭ ಆಗುತ್ತ, ಮತ್ ಇನ್ನೊಂದರ ಮೇಲೆ 10% ಅವಂಗ ನಷ್ಟ ಉಂಟಾಗುತ್ತ. ಒಟ್ಟಿನಲ್ಲಿ ಆತನಿಗಾದ ಲಾಭ ಅಥವಾ ನಷ್ಟವನ್ನ ನಾವೇನ್ ಮಾಡ್ಬೇಕಿಲ್ಲಿ ಕಂಡು ಹಿಡಿಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, ಗೌಳಿಕನು ಮಾರಾಟ ಮಾಡಿದ 1ನೇ ಎಮ್ಮೆಯ ಬೆಲೆ ಎಷ್ಟು, 20,000. ಅವನಿಗೆ ಎಷ್ಟು ಲಾಭ ಆತ್ಪ, 5% ಲಾಭ ಆತು. ಅವ ಒಂದು ವಸ್ತುವನ್ನ 105 ರೂಪಾಯಿಗೆ ಮಾರಾಟ ಮಾಡ್ಯಾನಂದ್ರ ಅವಾಗ ಅಸಲು ಬೆಲೆ ಎಷ್ಟಿರ್ತೈತಪ್ಪ, 100 ರೂಪಾಯಿ ಇರ್ತೈತಿ. ಯಾಕ, ಅವ 5% ಇಲ್ಲಿ ಏನ್ ಮಾಡ್ಯಾನ, ಲಾಭ ತಗೊಂಡನ. ಹಾಗಾದ್ರೆ 20,000 ರೂಪಾಯಿಕ ಮಾರಾಟದ ಬೆಲೆ ಇದ್ದಾಗ ಅಸಲು ಬೆಲೆಯನ್ನ ನಾವೇನ್ ಮಾಡ್ಬೇಕು, ಕಂಡು ಹಿಡಿಬೇಕು. ನೋಡ್ರಿ ಇಲ್ಲಿ 105 ರೂಪಾಯಿ ಮಾರಾಟ ಬೆಲೆ ಇದ್ದಾಗ 100 ರೂಪಾಯಿ ಏನಿರ್ತೈತಿ, ಕೊಂಡ ಬೆಲೆ ಇರ್ತೈತಿ. ಹಾಗಾದ್ರೆ 20,000ಕ್ಕೆ ಎಷ್ಟಾಗುತ್ತ, ಹೌದಪ್ಪ, 100 ಡಿವೈಡೆಡ್ ಬೈ 105 ಇಂಟು 20,000. ಇದನ್ನೆಲ್ಲ ನೀವು ಕಡ್ತಾ ಹೊಡೆದ್ರಿ ಅಂದ್ರೆ ಎಷ್ಟು ಬರ್ತೈತಪ್ಪ, 19,047 ರೂಪಾಯಿ ಬರ್ತೈತಿ. 19,047 ರೂಪಾಯಿ 62 ಪೈಸೆ ಏನಾಗುತ್ತೆ ಇಲ್ಲಿ ನಿಮ್ಗ ಕೊಂಡ ಬೆಲೆ ಆಗುತ್ತ. ಒಂದು ವಸ್ತುವನ್ನ 20,000 ರೂಪಾಯಿ ಮಾರಾಟ ಮಾಡ್ಯಾನಂದ್ರ ಇಲ್ಲಿ ಕೊಂಡ ಬೆಲೆ ಎಷ್ಟಾತ್ಪ, 19,047 ರೂಪಾಯಿ 62 ಪೈಸೆ ಆತು. ನಂತರ ಅವ ಗೌಳಿಕನ ಮಾರಾಟ ಮಾಡಿದ 2ನೇ ಎಮ್ಮೆ, ಇದು 1ನೇ ಎಮ್ಮೆ ಅಪ್ಪ. 2ನೇ ಎಮ್ಮೆ ಇದೇನಾಗುತ್ತ, 20,000 ರೂಪಾಯಿಕ ಮಾರ್ತಾನ. ಅವಂಗ ಇಲ್ಲಿ 10% ಏನಾಗುತ್ತ, ನಷ್ಟ ಆಗುತ್ತ. ಎಷ್ಟು ಪರ್ಸೆಂಟು, 10% ಅವಂಗ ನಷ್ಟ ಆಗುತ್ತ. 90 ರೂಪಾಯಿ ಮಾರಾಟ ಮಾಡಿದಾಗ, ಒಂದು ವಸ್ತುವನ್ನ ಅವ 90 ರೂಪಾಯಿಗೆ ಮಾರಾಟ ಮಾಡಿದ್ನಂದ್ರ ಅವಾಗ ಅಸಲು ಬೆಲೆ ಎಷ್ಟಿರ್ತೈತಿ, 100 ರೂಪಾಯಿ ಇರ್ತೈತಿ. ಯಾಕೆ, ಎಷ್ಟು ಪರ್ಸೆಂಟ್ ನಷ್ಟ, 10% ನಷ್ಟ ಆಗಿರ್ತೈತಿ. ಅವಾಗವ 20,000 ರೂಪಾಯಿಗೆ ಒಂದ್ ವಸ್ತುವನ್ನ ಮಾರ್ಬೇಕಂದ್ರ ಅಥವಾ 20,000 ರೂಪಾಯಿಗೆ ಒಂದ್ ವಸ್ತುವನ್ನ ಮಾರೇ ಬಿಟ್ಟಾನಂದ್ರ ಅವಾಗ ಅಸಲು ಬೆಲೆಯನ್ನ ನಾವೇನ್ ಮಾಡ್ಬೇಕಿಲ್ಲ, ಕಂಡು ಹಿಡಿಬೇಕು. ಅಸಲು ಬೆಲೆಯನ್ನ ಹೆಂಗ್ ಕಂಡು ಹಿಡಿತೀರಪ್ಪ ನೀವ್ ಅಂದ್ರ, ಒಂದು ವಸ್ತುವಿನ ಅಸಲು ಬೆಲೆ 100 ರೂಪಾಯಿ ಇದ್ದಾಗ ಮಾರಿದ ಬೆಲೆ ಎಷ್ಟೈತಪ್ಪ, 90 ರೂಪಾಯಿ ಐತಿ. ಹಂಗಂದ್ರ 20,000 ರೂಪಾಯಿಗೆ ನಾವ್ ಏನ್ ಮಾಡ್ಬೇಕಪ್ಪ, ಇಲ್ಲಿ ಅಸಲು ಬೆಲೆಯನ್ನ ಕಂಡು ಹಿಡಿಬೇಕು. ಹೌದಪ್ಪ, ಇದೊಂದ್ ಸೊನ್ನೆ ಅಪ್ಪ. 100 ಇಂಟು ಈ 2,000 ಡಿವೈಡೆಡ್ ಬೈ 9. ಇದಿಷ್ಟು ಕಡ್ದ ಹೊಡಿರಪ್ಪ, ಎಷ್ಟು ಬರ್ತೈತಿ, 22,222 ರೂಪಾಯಿ, 22,222 ರೂಪಾಯಿ 22 ಪೈಸೆ ಬರ್ತೈತಿ. ಇದೇನಪ್ಪ, ಇದು ಕೊಂಡ ಬೆಲೆ ಆತಿದು. ಹೌದಾಪ, ಇದೇನ ಕೊಂಡ ಬೆಲೆ ಆತ. ಹಂಗಂದ್ರ ಇವಾಗ ನಾವ್ ಏನ್ ಮಾಡ್ಬೇಕು, ಎರಡು ಎಮ್ಮೆಗಳ ಏನ್ ಕಂಡು ಹಿಡಿತೀರಿ, ಅಸಲು ಬೆಲೆಯನ್ನ ಕಂಡು ಹಿಡಬೇಕು. 2 ಎಮ್ಮೆಗಳ ಒಟ್ಟು ಅಸಲು ಬೆಲೆ ಎಷ್ಟಿರ್ಪ, ಅಸಲು ಬೆಲೆ 1 ಎಮ್ಮಿದಂತ್ರ ಎಷ್ಟೈತಪ್ಪ, 19,047 ರೂಪಾಯಿ 62 ಪೈಸೆ ಐತೆ ಅಪ್ಪ. ಇನ್ನೊಂದ್ ಎಷ್ಟೈತಪ್ಪ, 22,222 ರೂಪಾಯಿ 22 ಪೈಸೆ ಐತೆ ಅಪ್ಪ. ಇವನ್ನೆರಡು ಕೂಡ್ಸೋಣ್ರಿ, ಇದು ಎಷ್ಟಾಗತ್ತ, 41,269 ರೂಪಾಯಿ 84 ಪೈಸೆ ಆಗತ್ತ. ಇದೇನ್ಪಾ, 2 ಎಮ್ಮೆಗಳ ಕೊಂಡ ಬೆಲೆ ಇದು. ಹೌದಾ, ಇವಾಗ ಏನ್ ಕಂಡು ಹಿಡಿತೀರಿ, 2 ಎಮ್ಮೆಗಳ ಮಾರಿದ ಬೆಲೆಯನ್ನ ಕಂಡು ಹಿಡಿಬೇಕಾ. 2 ಎಮ್ಮೆಗಳ ಮಾರಿದ ಬೆಲೆ, 1 ಎಮ್ಮಿಗೆ ಎಷ್ಟು ಕೊಟ್ಟಾನಪ್ಪ, 20,000 ರೂಪಾಯಿ ಕೊಟ್ಟಾನ. 1 ಎಮ್ಮಿಗೆ 20,000, 2 ಎಮ್ಮಿಗೆ ಎಷ್ಟಾಗುತ್ತ, 40,000 ರೂಪಾಯಿ ಆಗುತ್ತ. ಹೌದನ್ಪ, ಇಲ್ಲಿ ನೋಡ್ರಿ, ಮಾರಿದ ಬೆಲೆ 40,000 ಐತಿ, ಕೊಂಡ ಬೆಲೆ 41,269 ರೂಪಾಯಿ 84 ಪೈಸೆ ಐತಿ. 41,269 ರೂಪಾಯಿ 84 ಪೈಸೆ ಮಾರಿದ ಕೊಂಡ ಬೆಲೆ ಐತಿ. ಮಾರಿದ ಬೆಲೆ ಎಷ್ಟೈತಪ್ಪ, 40,000 ಐತಿ. ಯಾವ್ದು ಜಾಸ್ತಿ ಐತಿ, ಕೊಂಡ ಬೆಲೆ ಜಾಸ್ತಿ ಐತಿ. ಹಂಗಂದ್ರ ಇಲ್ಲ ಅವನಿಗೆ ಏನಾತ್ಪ, ನಷ್ಟ ಆತು. ಯಾವಾಗ್ಲೂ ಕೊಂಡ ಬೆಲೆ ಜಾಸ್ತಿ ಇತ್ತಂದ್ರ ನಷ್ಟ ಆಗತ್ತ, ಮಾರಿದ ಬೆಲೆ ಜಾಸ್ತಿ ಇದ್ರ ಲಾಭ ಆಗುತ್ತ. ಹೌದಾ, ಹಾಗಾದ್ರೆ ಇಲ್ಲಿ ನಷ್ಟ ಈಸ್ ಈಕ್ವಲ್ ಟು ಏನ್ ಬರೀತೀರಿ, ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಕೊಂಡ ಬೆಲೆ ಎಷ್ಟೈತಪ್ಪ, 41,222
ರೂಪಾಯಿ 84 ಪೈಸೆ ಮೈನಸ್ 40,000. ಇದ್ರಾಗ 2 ಕಳಿ ರೂಪಾಯಿ ಎಷ್ಟಾಗುತ್ತಾ 1,269 ರೂಪಾಯಿ 84 ಪೈಸೆ. ಇದೇನ್ಪಾ ಅವನಿಗಾದಂತ ನಷ್ಟ. ಯಾರಿಗೆ? ಗೌಳಿಕ. ತಿಳಿತಲ್ಲ. ನೆಕ್ಸ್ಟ್ 8ನೇ ಪ್ರಶ್ನೆ ಏನೈತಂದ್ರ ಟಿವಿ ಒಂದರ ಬೆಲೆ 13,000. ಟಿವಿ ಬೆಲೆ ಎಷ್ಟೈತಪ್ಪ 13,000 ಐತಿ. ಅದ್ರ ಮೇಲೆ ಏನ್ ಮಾಡ್ತಾರ 12% ಅನ್ನ 12% ದರದಲ್ಲಿ ಮಾರಾಟ ತೆರಿಗೆನ ವಿಧಿಸ್ತಾರ. 13,000 ರೂಪಾಯಿ ಟಿವಿ ಬೆಲೆ, 12,000 ರೂಪಾಯಿ ಮಾರಾಟ ತೆರಿಗೆ ಟ್ಯಾಕ್ಸ್ ಹಾಕ್ತಾರ. ವಿನೋದನು ಅದನ್ನು ಕೊಂಡುಕೊಳ್ಳಲು ಎಷ್ಟು ಮೊತ್ತವನ್ನ ಪಾವತಿಸ್ಬೇಕು ಅಂದ್ರ ಒಟ್ಟ ಆ ಟಿವಿ ತಗೊಂಡ್ಬರ್ಬೇಕಂದ್ರ ಅಂಗಡಿ ಅಂಗವ ಎಷ್ಟು ರೊಕ್ಕ ಕೊಡ್ಬೇಕು ಅನ್ನೋದನ್ನ ನಾವ್ ಏನ್ ಮಾಡ್ಬೇಕಪ್ಪ ಇಲ್ಲಿ ಕಂಡಿಡ್ಬೇಕು. ಹಂಗಂದ್ರೆ ಟಿವಿ ಅಸಲು ಬೆಲೆ ಎಷ್ಟೈತಪ್ಪ 13,000 ಐತೆ. ಹೌದು. ಹಾಗಾದ್ರೆ ಮಾರಾಟ ತೆರಿಗೆ ಎಷ್ಟೈತಿ? ಮಾರಾಟ ತೆರಿಗೆ 12% ಐತೆ. ಹೌದನ್ಪ? ಮಾರಾಟ ತೆರಿಗೆಯ ದರ 12%. ಹಂಗಂದ್ರ 100 ರೂಪಾಯಿಕ 100 ರೂಪಾಯಿ ಏನಪ್ಪ ಇದು ಅಸಲಿಗೆ 100 ರೂಪಾಯಿ ಅಸಲಿಗೆ ಎಷ್ಟು ಪಾವತಿಸ್ಬೇಕವ? 100 ರೂಪಾಯಿ ಅಸಲಿಗೆ ಪಾವತಿಸಬೇಕಾದ ಮೊತ್ತ 112 ರೂಪಾಯಿ. ಈಗ 100 ರೂಪಾಯಿದ್ ಒಂದ್ ವಸ್ತುನ ತಗೊಂತೀರಪ್ಪ ನೀವು. 100 ರೂಪಾಯಿದ್ ಒಂದ್ ವಸ್ತು ತಗೊಂಡ್ರಿ ಅಂದ್ರ ಅಲ್ಲಿ 12 ರೂಪಾಯಿ ಅವ್ನ್ ಟ್ಯಾಕ್ಸ್ ಹಾಕ್ತಾನ. ಅಂಗಡಿ ಅಂಗೋಟ ಎಷ್ಟು ರೊಕ್ಕ ಕೊಟ್ಟು ಬರ್ತೀರಿ ನೀವು? 112 ರೂಪಾಯಿ ಕೊಟ್ಟು ಬರ್ತೀರಿ. ತಿಳಿತಲ್ಲ. ಈಗ ಹಂಗಂದ್ರ 13,000 ರೂಪಾಯಿಗೆ ಎಷ್ಟು? 13,000 ರೂಪಾಯಿಕ ಅವ ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಬೇಕು? ಹೌದಾ? ಹೆಂಗ್ ಕಂಡಿಡ್ಬೇಕಿಲ್ಲಿ? ಬೇಕಾದಂತ ಮೊತ್ತ 112 ಡಿವೈಡೆಡ್ ಬೈ 100 ಇಂಟು 13,000. ಹೌದನ್ಪ? ಇವೆರಡು ಸೊನ್ನೆ ಏನ್ ಉಳಿತಪ್ಪ? 112 ಇಂಟು 130. 112 ಇಂಟು 130 ಅಂದ್ರ 14,560 ರೂಪಾಯಿಯನ್ನ ಏನ್ ಮಾಡ್ಬೇಕಿವ ಅಂಗಡಿ ಅವಂಗ ಕಟ್ಟಬೇಕು. ಅವನು